ನಮಸ್ಕಾರ ಸ್ನೇಹಿತರೆ. 2025ಕ್ಕೆ ವಿದಾಯವನ್ನು ಹೇಳಿ 2026 ಪ್ರೀತಿಯಿಂದ ಸ್ವಾಗತಿಸೋಣ. ಪ್ರತಿಯೊಂದು ಆರಂಭಕ್ಕೂ ಒಂದು ಅಂತ್ಯವಿರಲೇಬೇಕು. ಅದರಂತೆ 2025ಕ್ಕೆ ವಿದಾಯ ಹೇಳಿ 2026 ಪ್ರೀತಿಯಿಂದ ಬರಿಮಾಡಿಕೊಳ್ಳುವ ಗಳಿಗೆ ಇದು. ಪ್ರತಿದಿನ ಹೊಸತನ್ನು ಬಯಸುವ ನಾವುಗಳು 365 ದಿನಗಳ ಸಮ್ಮಿಲನವಾಗಿರುವಂತಹ ಹೊಸ ವರ್ಷಕ್ಕೆ ಬಹುದೊಡ್ಡ ಆಸೆಯನ್ನೇ ಇಟ್ಕೊಂಡಿರ್ತೇವೆ. ಆದರೆ ಇದೊಂದು ಕಡೆಯಾದರೆ ಇನ್ನೊಂದು ಕಡೆ ಬದಲಾಗುವ ಕ್ಯಾಲೆಂಡರ್ಗಳ ಮಧ್ಯೆ ನಾವೆಲ್ಲ ಬದಲಾಗದೆ ಉಳಿದು ಬಿಡ್ತೇವೆ. ಮನುಷ್ಯ ಭಾವನಾತ್ಮಕವಾಗಿ ಬಂಧ ಬೆಸೆಯುವ ಜೀವಿ. ವಸ್ತುವಾದರೂ ಅಷ್ಟೇ, ವ್ಯಕ್ತಿಯಾದರೂ ಅಷ್ಟೇ, ಪ್ರಾಣಿಯಾದರೂ ಅಷ್ಟೇ. ಕೆಲ ಸಮಯದ ಬಳಿಕ ಅದರೊಂದಿಗೆ ಬೆರೆತು ಬಿಡ್ತೇವೆ. ಸಾಮಾನ್ಯವಾಗಿ ಚಿಕ್ಕವರಿದ್ದಾಗ ನಾವುಗಳೆಲ್ಲ ಒಂದು ವಸ್ತುವಿನ ಜೊತೆಗೆ ತುಂಬ ಕಡಿಮೆ ಸಮಯದಲ್ಲೇ ಹೊಂದಿಕೊಂಡು ಬಿಡ್ತೇವೆ. ಕಳೆದು ಹೋದ ದಿನಗಳು ನಮ್ಮ ಕಣ್ಣು ಮುಂದೆ ಒಂದೊಳ್ಳೆಯ ನೆನಪುಗಳನ್ನು ಬಿಟ್ಟು ಹೋಗ್ತವೆ. ಇರುವ ನಾಳೆಗಳಿಗಿಂತ ಇದ್ದ ನೆನಪುಗಳೇ ಖುಷಿಯನ್ನು ಕೊಡ್ತವೆ. ವರ್ಷಗಳ ಮೇಲಿನ ನಂಬಿಕೆಗಿಂತ ಈ ಕ್ಷಣದ ಮೇಲಿನ ಮೋಹ ಹೆಚ್ಚಿರಲಿ. ಇರುವ ಈ ಕ್ಷಣಕ್ಕಾಗಿ ಮಾತ್ರ ಶಾಶ್ವತ. ಇದರ ಹೊರತಾಗಿ ಬೇರೆ ಎಲ್ಲವೂ ಕೂಡ ಆ ಕ್ಷಣಕ್ಕೆ ಮಾತ್ರ ಸೀಮಿತ. ಪ್ರತಿದಿನ ಪ್ರತಿ ಕ್ಷಣವನ್ನು ಆನಂದಿಸಿ ಜೀವಿಸಿ. ಬದಲಾವಣೆ ಜಗದ ನಿಯಮ. ಪ್ರತಿ ವಸ್ತು, ಪ್ರತಿಯೊಂದು ಅಂಶ, ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಯ ಬದಲಾವಣೆಗೂ ಸೀಮಿತವಾಗಿದೆ. ಎಲ್ಲವೂ ಬದಲಾಗುತ್ತಿರುತ್ತೆ. ನಿಮ್ಮಲ್ಲಿ ಬದಲಾವಣೆ ಅನ್ನೋದು ನಿಮ್ಮಿಂದಲೇ ಶುರುವಾಗಬೇಕು. ಅದರ ಹೊರತಾಗಿ ಬೇರೆ ಯಾವುದರಿಂದಲೂ ಅದು ಅಸಾಧ್ಯ. ವರ್ಷಗಳು ಕಳೆದಂತೆ ಅಂಕಿಗಳು ಮಾತ್ರ ಬದಲಾಗ್ತವೆ. ಇದರ ಮಧ್ಯೆ ನಾವೆಲ್ಲ ಮುನ್ನಡೆಯುವ ಸಮಯದಂತಾಗಬೇಕು. ನಡೆಯುತ್ತಾ ಸಾಗೋಣ. ಈ ಹೊಸ ವರ್ಷ ಎಲ್ಲರ ಬಾಳಲ್ಲಿ ಬದಲಾವಣೆಯ ಹೊಸ ಪರ್ವವನ್ನು ತರಲಿ ಅಂತ ವಿಜಯ ವಿಶ್ವವಾಣಿಯ ಪರವಾಗಿ ಕೇಳ್ಕೊಳ್ತೀವಿ. ನಮಸ್ಕಾರ.